ಮೊದಲನೇದಾಗಿ BJP ಪಕ್ಷದ ಯಾವೊಬ್ಬ ನಾಯಕನಿಗೂ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಮಾತನಾಡೋದಾಗಲಿ ಅಥವಾ ಅವರು ರಾಜೀನಾಮೆ ಕೇಳುವ ನೈತಿಕತೆ ಹಕ್ಕು ಇಲ್ಲ. ಸುಮ್ಮನೆ ಮೂಢ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವ್ರನ್ನ ರಾಜೀನಾಮೆ ಕೇಳ್ತಕ್ಕಂಥದ್ದು ಮಾಡಿದ್ರು. ಅದರಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ಆಮೇಲೆ ವಕ್ಫ್ ಬೋರ್ಡ್ ಹಗರಣ ಅಂಥೇಳಿ ವಕ್ಫ್ ಬೋರ್ಡ್ ವಿಷಯದಲ್ಲೂ ಕೂಡ ಜಮೀರ್ ಅಹ್ಮದ್ ಅವ್ರನ್ನ ಕೂಡ ರಾಜೀನಾಮೆ ಕೇಳ್ತಕ್ಕಂಥದ್ದು ಮಾಡಿದ್ರು. ಅದರಲ್ಲೂ ಕೂಡ ಅವರು ಸಕ್ಸಸ್ ಆಗಲಿಲ್ಲ. ಈಗ ಹೇಗಾದರೂ ಮಾಡಿ ಕಾಂಗ್ರೆಸ್ನನ್ನು ನಾವು ಅಪಪ್ರಚಾರ ಮಾಡಬೇಕು, ಕಾಂಗ್ರೆಸ್ಸನ್ನು ಇವತ್ತು ಜನರಿಂದ ನಾವು ದೂರ ಇಡ್ತಕ್ಕಂಥ ಕೆಲಸ ಮಾಡಬೇಕಂತ ಏನಾದರೂ ಒಂದು ಕುತಂತ್ರವನ್ನು ಮಾಡಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರ ಮೇಲೆ ಗೂಬೆ ಕೂರಿಸೋದು ತಪ್ಪು ಅಂತ ನಾನು. ಸರ್, ಈಗ ಪ್ರಿಯಾಂಕಾ ಖರ್ಗೆ ಅವರು ರಾಜು ಕಪ್ನೂರ್ ಅವರು ಆತ್ಮೀಯ ಅನ್ನೋ ಕಾರಣಕ್ಕೆ BJP ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಒಂದು ಆರೋಪ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಮೊದಲನೇದಾಗಿ BJP ಪಕ್ಷದ ಯಾವೊಬ್ಬ ನಾಯಕನಿಗೂ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಮಾತನಾಡೋದಾಗಲಿ ಅಥವಾ ಅವರು ರಾಜೀನಾಮೆ ಕೇಳುವ ನೈತಿಕತೆ ಹಕ್ಕು ಇಲ್ಲ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಎಲ್ಲಿಯೂ ಸಹ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಸಚಿನ್ ಪಂಚಾಳನವರು ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಎಲ್ಲಿ ಪ್ರಸ್ತಾಪಿಸಿಲ್ಲ, ಯಾವುದೇ ಹೆಸರು ನೇರವಾಗಿ ಆರೋಪ ಮಾಡಿಲ್ಲ. ಸಚಿನ್ ಪಂಚಾಳ್ ಯಾವುದಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋದು ಸ್ಪಷ್ಟತೆ ಇಲ್ಲ. ಇನ್ನೊಂದು ಹೇಳಬೇಕಾಗಿತ್ತಪ್ಪ ಅಂದರೆ ಸಚಿನ್ ಪಂಚಾಳ್ ಅನೇಕ ಜನರಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡೆತ್ತಿ ಟೆಂಡ್ರ್ ಕೊಡಿಸ್ತೀನಿ ಅಂತೇಳಿ ಮೋಸ ಮಾಡಿ ಜನ ಟೆಂಡ್ರ್ ಕೆಲಸ ಕೊಡಿಸದೇ ಇದ್ದಾಗ ಜನರು ದುಡ್ಡು ವಾಪಸ್ ಕೇಳಿದಾಗ ಅವನು ಒತ್ತಡಕ್ಕೆ ಹೆಚ್ಚಾಗಿ ಜಿಗುಪ್ಸೆಯಾಗಿ ಅವನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ಒಬ್ಬ ರಾಜ್ಯ ಮಟ್ಟದಾಗಲಿ ರಾಷ್ಟ್ರ ಮಟ್ಟದ ನಾಯಕರಾಗಲಿ ಅವನಿಗೆ ಸಾವಿರಾರು ಹಿಂಬಾಲಿಕರಿರ್ತಾರೆ, ಅನುಯಾಯಿಗಳಿರ್ತಾರೆ. ಯಾರೋ ಒಬ್ಬರು ಅನುಯಾಯಿ ಒಬ್ಬ ಹೆಸರು ಬರ್ತದಪ್ಪ ಅಂದರೆ ಅದಕ್ಕೆ ನೇರವಾಗಿ ನಾಯಕ ಹೊಣೆಗಾರ ಆಗಲ್ಲ. ಅದಕ್ಕಾಗಿ ಈಗ ನಮ್ಮ ರಾಜ್ಯದಲ್ಲಿ ಸಹ ಈ ಹಿಂದೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನ ಹೆಸರು ಬರೆದಿಟ್ಟು ಒಬ್ಬ ಗುತ್ತೇದಾರ ಸಂತೋಷ್ ಅನ್ನೋರು ಗುತ್ತೇದಾರ ನೇರವಾಗಿ ಈಶ್ವರಪ್ಪನವ್ರ ಹೆಸರು ತೊಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ ಅವ್ರ ತಮ್ಮ ಕೂಡ ಜೈಲಿಗೆ ಹೋಗಿದ್ದ. ಯಡಿಯೂರಪ್ಪ ಕೂಡ ಪೋಕ್ಸೋ ಕೇಸಲ್ಲಿ ನೇರವಾಗಿ ಸಾಕ್ಷಿ ಅಥವಾ ಸಿಕ್ಕಿರ್ತಕ್ಕಂಥ ಪುರಾವೆಗಳನ್ನು ಸಿಕ್ಕಿರ್ತಕ್ಕಂಥದ್ದು ಪೋಕ್ಸೋ ಕೇಸಲ್ಲಿ ಪ್ರಕರಣ ಕೂಡ ಅದು ಸಾಬೀತಾಗಿರ್ತಕ್ಕಂಥದ್ದು. ಇಂಥೆಲ್ಲ ಹತ್ತಾರು ಹಗರಣಗಳು BJP ಸರ್ಕಾರ ತನ್ನಲ್ಲಿಟ್ಕೊಂಡು ಯಾವ ನೈತಿಕತೆ ಇಟ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೇಳ್ತಾ ಇದೆ? ಯಾವುದೇ ಕಾರಣಕ್ಕಾಗಲಿ BJP ಅವರಾಗಲಿ ಅಥವಾ ಇನ್ಯಾವುದೇ ನಾಯಕರಾಗಲಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೇಳೋ ನೈತಿಕತೆ ಇಲ್ಲ. ಅದಕ್ಕಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಒಂದು ವೇಳೆ ಇದು BJP ದಲಿತ ವಿರೋಧಿ ನೀತಿ ಅನುಸರಿಸಿ ಪ್ರಿಯಾಂಕ್ ಖರ್ಗೆ ಒಬ್ಬ ದಲಿತ ನಾಯಕನಾಗಿ ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ, ಅವರಿಗೆ ದಲಿತ ಅನ್ನೋ ಕಾರಣಕ್ಕಾಗಿ ಅವರಿಗೆ ಟಾರ್ಗೆಟ್ ಮಾಡಿ ನೀವು ಅವ್ರು ರಾಜೀನಾಮೆ ಕೊಡಬೇಕಂತ ಹೆಚ್ಚಿನ ಹೋರಾಟಗಳ ಒತ್ತಡಗಳು ಮಾಡಕತ್ತಾರೆ. ನಾವು ದಲಿತ ಸಂಘಟನೆಗಳು BJP ಪ್ರತಿ ಜಿಲ್ಲೆಯಲ್ಲಿ ಪ್ರತಿ BJP ಕಚೇರಿಗಳಿಗೆ ಮುತ್ತಿಗೆ ಹಾಕಿ ನಾವು BJP ವಿರುದ್ಧ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಹೋರಾಟಗಳು ಮಾಡಬೇಕಾಗ್ತದೆ. BJP ನಾಯಕರು ಓಡಾಡೋದು ಕಷ್ಟ ಆಗುತ್ತದೆ ಅಂತೇಳಿ ಈ ಮೂಲಕ ನಾನು ಹೇಳಲು ಇಷ್ಟಪಡುತ್ತೇನೆ. ಇನ್ನು ರಾಜು ಕಪ್ನೂರವರು ಮತ್ತು ಅವನೇನು ಡೆತ್ ನೋಟ್ ಬರೆದ್ಬಿಟ್ಟು ಏನೋ ಇದು ಮಾಡಿದ್ದಾನೆ, ಅದಕ್ಕೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಅವರಿಗೂ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ. ಯಾಕಂತಂದರೆ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರಬೇಕು ಇದ್ದಾರಂತೇಳ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ಆತ್ಮೀಯರಂತೂ ಆಗಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರವ್ರ ಕಾರ್ಯಕರ್ತರು ಅವ್ರವ್ರ ಜೊತೆ ಅವ್ರು ಇರ್ತಾರೆ. ಅದನ್ನು ಪ್ರಿಯಾಂಕಾ ಖರ್ಗೆ ಅವರ ಹೆಸರ ಮೇಲೆ ಗೂಬೆ ಕೂಡಿಸೋದು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಹಲವಾರು ಸಂಘಟನೆಗಳು ಆಗಲಿ ಯಾವುದೇ ಒಂದು ಧರ್ಮಕ್ಕೆ ಯಾವುದೋ ಒಂದು ಈ ಜಾತಿಗೆ ಸೀಮಿತರಲ್ಲ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಅದು ಪ್ರತಿಯೊಂದು ಧರ್ಮ ಜಾತಿಗೆ ಸೀಮಿತ ಇರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ನಾಯಕ ಅವ. ಅದು ಡೈಮಂಡ್ ಇಲ್ಲಿಂದ ಇರ್ತಕ್ಕಂಥ ಅವ್ರ ತಂದೆಯವರಾಗಲಿ ಅವರಾಗಲಿ ಅವರು ಯಾವುದೇ ಇಲ್ಲಿವರೆಗೂ ನಾವು ಕಂಡಂತೆ ಯಾರಿಗೂ ಒಬ್ಬ ವ್ಯಕ್ತಿಗೆ ಅವರು ಇನ್ನೂವರೆಗೂ ಯಾರಿಗೂ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸಗಳು ಅವ್ರು ಮಾಡಿಲ್ಲ, ಅವ್ರು ಮಾಡೋದು ಇಲ್ಲ. ಯಾಕಂತಂದರೆ ಇದೇನು BJP ಸರ್ಕಾರದ ಕುತಂತ್ರದಿಂದ ಮೊನ್ನೆ ನಾರಾಯಣ್ ಛಲವಾದಿಯವರು ಮಾತಾಡ್ತಾಯಿದ್ರು. ನಾರಾಯಣ್ ಛಲವಾದಿಯವರು ಅವ್ರಿಗೆ ಏನು ಗೊತ್ತಿದೋ ಇಲ್ಲ ಗೊತ್ತಿಲ್ಲ, ಅವರು ಕೂಡ ಇವ್ರ ಅಡಿಯಲ್ಲೇ ಬೆಳೆದು ಇವತ್ತಿನ ದಿವಸ BJP ಸರ್ಕಾರಕ್ಕೆ ಹೋಗಿರ್ಬೋದು. ಅದನ್ನು ಅವ್ರು ತಿಳ್ಕೊಳ್ಬೇಕು. ಅವ್ರ ಎಂಥ ವ್ಯಕ್ತಿತ್ವ ಇದೆ, ಅವ್ರ ಎಂಥ ಒಂದು ನೈತಿಕತೆ ಇದೆ ಅನ್ನೋದಕ್ಕೂ ಅವರು ನಾರಾಯಣ್ ಛಲವಾದಿಯವ್ರು ತಿಳ್ಕೊಂಡು ಮಾತಾಡಬೇಕಿತ್ತು. ಏನು ಅವ್ರ ಮನೆಗೆ ಮುತ್ವಿ ಹಾಕುವಂಥ ಕೆಲಸಗಳನ್ನು ಏನು BJPದವ್ರು ಮಾಡ್ತಾಯಿದ್ದಾರೆ, ಇದು ತಪ್ಪು ಅಂತ ನಾನು ಮಾತಾಡ್ತೀನಿ. ಇದನ್ನು ಮಾಡಬಾರ್ದು. ಇದಕ್ಕೂ ಮತ್ತು ಆ ಕೊಲೆಗೂ ಅವೇನು ಡೆತ್ ನೋಟಿಗೂ ರಾಜು ಕಪ್ನರಿಗೂ ಯಾವುದೂ ರೀತಿಯ ಪ್ರಿಯಾಂಕಾ ಸರ್ ಅವರಿಗೆ ಸಂಬಂಧ ಇಲ್ಲ ಅಂತ ನಮಗೆ ಆಗ್ರಹ ನಮಗೆ ಗೊತ್ತಾಗುತ್ತೆ. ಹಾಗಾಗಿ
ಈ ವಿಚಾರವನ್ನು ಈ ಮಾಧ್ಯಮದವರಾಗಲಿ BJPದವರಾಗಲಿ ತಾವ್ಯಾರು ಈ ಪ್ರಿಯಾಂಕಾ ಖರ್ಗೆ ಸಾಹೇಬರನ್ನು ಒತ್ತಾಯಿಸುವಂಥ ಕೆಲಸಗಳು, ರಾಜೀನಾಮೆ ಕೊಡುವಂಥ ಕೆಲಸಗಳನ್ನು ತಾವ್ಯಾರು ಇದಕ್ಕೆ ಹೋಗಬಾರ್ದು. ಇದನ್ನು ಹೋದರೆ ಇದು ಸರಿನೂ ಅಲ್ಲ. ಯಾಕಂದರೆ ಇದೊಂದು ಪಕ್ಷದ ನಾಯಕರು, ಎಲ್ಲರಿಗೂ ಸಂಬಂಧಪಟ್ಟಂಥ ನಾಯಕರು. ಇಲ್ಲಿ ಪ್ರತಿಯೊಂದು ಒಬ್ಬರಿಗೆ ರಾಜು ಕಪ್ನೂರಿಗಾಗಲಿ ಯಾವುದೋ ಒಂದು ಧರ್ಮಕ್ಕಾಗಲಿ ಜಾತಿಯಾಗಲಿ ಸೀಮಿತರಲ್ಲ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಏನು ಈ ಹಿಂದೆ BJP ಸರ್ಕಾರ ಇದ್ದಾಗ ಬಹಳಷ್ಟು ಹಗರಣ ಆದವು. ಬಿಟ್ಕಾಯಿನ್ ಹಗರಣ ಆಯಿತು. ಆಮೇಲೆ ಕಮಿಷನ್ ಏನು CM BJP ಸರ್ಕಾರ ಮೇಲೆ ಮತ್ತು CM ಬೊಮ್ಮಾಯಿ ಮೇಲೆ ಕಮಿಷನ್ ಏನಾಯಿತು, ಕಮಿಷನ್ ಸರ್ಕಾರ ಅನ್ನೋದು ಅದರ ಬಗ್ಗೆ ಪೋಸ್ಟರ್ ವಾರ್ ಆಯಿತು. ಮತ್ತು ಸಾಕಷ್ಟು ಈ PSI ಹಗರಣ ಆಯಿತು. ಇಡೀ ರಾಜ್ಯಾದ್ಯಂತ ಬಹಳ ಗಂಭೀರವಾಗಿರ್ತಕ್ಕಂಥದ್ದು PSI ಹಗರಣ. ಅದನ್ನು ಕೂಡ ಹೊರಹಾಕಿ ಇಡೀ BJPಯ ಭ್ರಷ್ಟ ಬ್ರಹ್ಮಾಂಡವನ್ನು ಹೊರಗೆ ಹಾಕಿರ್ತಕ್ಕಂಥದ್ದು ಪ್ರಿಯಾಂಕ ಖರ್ಗೆ ಅವರು. ಪ್ರಿಯಾಂಕ್ ಖರ್ಗೆ ಅವರು ಈ ರಾಜ್ಯದ ರಾಜಕಾರಣದ ಪ್ರಭಾವಿ ನಾಯಕರವರು. ಯಾವುದೇ ವಿಷಯವನ್ನು ಅವ್ರು ಮಾತಾಡಬೇಕಾದ್ರೆ ಭಾಳ ಅಥೆಂಟಿಕ್ಕಾಗಿ ಮಾತಾಡ್ತಕ್ಕಂಥ ಒಬ್ಬ ಪ್ರಭಾವಿ ನಾಯಕರು. ಅವ್ರನ್ನ ಹೇಗಾದರೂ ತೇಜೋವಧೆ ಮಾಡಬೇಕಂತೇಳಿ ಒಂದು ಹುನ್ನಾರವನ್ನು ಈ BJP ಪಕ್ಷ ಮಾಡ್ತಿದೆ. ಅದು ನಿರಂತರವಾಗಿ ಕೆಲವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿದ್ದು ಅವರು ಯಾವುದೋ ವಿಷಯಗಳನ್ನು ಈ ರಾಜ್ಯಕ್ಕೆ ಮುಟ್ಟಿಸ್ಬೇಕು ಅಂಥ ವಿಷಯದಲ್ಲಿ ಅವರು ಮಾಡ್ದೇನೆ ವ್ಯಕ್ತಿಗತವಾಗಿ ಇವರು ಒಬ್ಬೊಬ್ಬರನ್ನ ದ್ವೇಷವನ್ನು ಮಾಡ್ತಕ್ಕಂಥದ್ದು ಅವ್ರು ಮಾಡ್ತಾ ಬರ್ತಾ ಇದ್ದಾರೆ. ನಾವು ಈ ಹಿಂದೆ ನೋಡ್ದಂಗೆ ಸುಮ್ಮನೆ ಮೂಢ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವ್ರನ್ನ ರಾಜೀನಾಮೆ ಕೇಳ್ತಕ್ಕಂಥದ್ದು ಮಾಡಿದ್ರು. ಅದರಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ಆಮೇಲೆ ವಕ್ಫ್ ಬೋರ್ಡ್ ಹಗರಣ ಅಂಥೇಳಿ ವಕ್ಫ್ ಬೋರ್ಡ್ ವಿಷಯದಲ್ಲೂ ಕೂಡ ಜಮೀರ್ ಅಹ್ಮದ್ ಅವ್ರನ್ನ ಕೂಡ ರಾಜೀನಾಮೆ ಕೇಳ್ತಕ್ಕಂಥದ್ದು ಮಾಡಿದ್ರು. ಅದರಲ್ಲೂ ಕೂಡ ಅವರು ಸಕ್ಸಸ್ ಆಗಲಿಲ್ಲ. ಈಗ ಹೇಗಾದರೂ ಮಾಡಿ ಕಾಂಗ್ರೆಸ್ನನ್ನು ನಾವು ಅಪಪ್ರಚಾರ ಮಾಡಬೇಕು, ಕಾಂಗ್ರೆಸ್ಸನ್ನು ಇವತ್ತು ಜನರಿಂದ ನಾವು ದೂರ ಇಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಏನಾದರೂ ಒಂದು ಕುತಂತ್ರವನ್ನು ಮಾಡಬೇಕು ಅಂತೇಳಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಇವತ್ತು ಟಾರ್ಗೆಟ್ ಮಾಡಿಕೊಂಡು ಇವತ್ತು ಅಥೆಂಟಿಕ್ವಾಗಿ ಇವತ್ತು BJPಗೆ ಅತ್ಯಂತ ಮುಳುವಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ವಿಷಯದಲ್ಲೂ ಕೂಡ ಭಾಳ ಅಥೆಂಟಿಕಾಗಿ ಮಾತಾಡ್ತಾರೆ, ಅವ್ರನ್ನ ಎಳೆದು ತರ್ತಾರೆ. ಅವ್ರನ್ನ ಇವತ್ತು ರಾಜ್ಯದ ಜನತೆಯಲ್ಲಿ ಅವ್ರ ಮನಸ್ಥಿತಿಯನ್ನು ಬಿಚ್ಚಿಡ್ತಕ್ಕಂಥ ಕೆಲಸ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ತಾಯಿದ್ದಾರೆ ಅಂತ ಒಂದೇ ಕಾರಣಕ್ಕೆ ಇವತ್ತು ಕಲಬುರಗಿಯಲ್ಲಿ ಇವತ್ತು ಸುಮ್ಮನೆ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥ ಕೆಲವು ಕುತಂತ್ರಿಗಳು ಇವತ್ತು ಕೆಲವು ಸ್ವಾಮೀಜಿಗಳನ್ನು ಇಟ್ಕೊಂಡು ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಇವತ್ತು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇವತ್ತು ಕಲಬುರಗಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಏನು ಒಂದು ಡೆತ್ ನೋಟ್ ಪ್ರಕರಣ ಏನು ದಾಖಲಾಗಿದೆ, ಆ ಡೆತ್ ನೋಟ್ ವಿಷಯಕ್ಕೂ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನ್ರಿ ಸಂಬಂಧ? ಇಲ್ಲಿ BJP ಅವ್ರು ಹೇಳ್ತಾರೆ ಹಿಂದೆ ನಡೆದಿರ್ತಕ್ಕಂಥ ಈಶ್ವರಪ್ಪನ ಕೇಸ್ಗೂ ಇದು ಎರಡು ಲಿಂಕ್ ಇದೆ ಅಂತೇಳಿ. ಈಶ್ವರಪ್ಪನ ಕೇಸ್ನಲ್ಲಿ ಆ ಸಂತೋಷ್ ಅಂತಕ್ಕಂಥ ಆತ್ಮಹತ್ಯೆ ಮಾಡ್ಕೊಳ್ತ ವ್ಯಕ್ತಿ ನೇರವಾಗಿ ಈಶ್ವರಪ್ಪನ ಹೆಸರು ಬರೆದಿರ್ತಕ್ಕಂಥದ್ದು ಈ ರಾಜ್ಯ ಜನತೆ ಗೊತ್ತಿಲ್ವಾ? ನೀವು ದಾರಿ ತಪ್ಪಿಸುವಂಥ ಕೆಲಸ ಇವತ್ತು BJPಯವರು ಏನಾದರೂ ಒಂದು ಸುಳ್ಳು ಆರೋಪ ಮಾಡಿ ಜನರ ವಿಷಯದಲ್ಲಿ ಇವತ್ತು ನಾವು ಇದ್ದೀವಿ ಅಂತಕ್ಕಂಥದ್ದು ತೋರಿಸುವಲಕ್ಕೆ ಇಂಥದ್ದು ಮಾಡ್ತಕ್ಕಂಥದ್ದು ಸರಿಯಲ್ಲ. BJPಯವರು ನಿಮ್ಮ ಇಡೀ ರಾಜ್ಯ ಜನತೆ ನೋಡ್ತಾ ಇದೆ. ನೀವೇನು ವಿರೋಧ ಪಕ್ಷದಲ್ಲಿ ಇದು ಯಾವ ರೀತಿ ಕೆಲಸ ಮಾಡ್ತಿದ್ದೀರಿ, ಯಾವ ರೀತಿ ನೀವು ಒಬ್ಬ ವ್ಯಕ್ತಿಯನ್ನು ಮೂಲೆ ಗುಂಪನ್ನು ಮಾಡ್ತಕ್ಕಂಥದ್ದು, ದ್ವೇಷ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀರಿ ಅಂತಕ್ಕಂಥದ್ದು ನೋಡ್ತಾ ಇದ್ದಾರೆ. ತಾವು ರಾಜ್ಯವನ್ನು ಆಳ್ತಕ್ಕಂಥದ್ದಲ್ಲ, ತಾವು ವಿರೋಧ ಪಕ್ಷಕ್ಕೂ ತಾವು ನಾಲ್ಕಿದ್ದೀರಿ ಅಂತಕ್ಕಂಥದ್ದು ನಾವು ಇವತ್ತು ಕಲಬುರಗಿಯಲ್ಲಿ ನಾವು ಹೇಳಕ್ಕೆ ಹೊರಟಿದ್ದೀವಿ ತಮ್ಮ ವಿರುದ್ಧ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.